ಇನ್ನು ರಾಮನಗರದಲ್ಲಿ ನೂರಾರು ರೈತರಿಂದ ಇವತ್ತು ಪ್ರತಿಭಟನೆ ನಡೆಸಲಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ರೈತರು ಸರ್ಕಾರದ ವಿರುದ್ಧ. ರೈತರ ಹೋರಾಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ರೈತರಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ ರಾಮನಗರದಲ್ಲಿ. ವೇದಿಕೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದಾರೆ. ಅವರು ಹೃದಯ ತಜ್ಞರು ಗೊತ್ತಾ ಅಂತ ಹೇಳಿದ್ದಾರೆ. ಅದು ಹೃದಯ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ತಾರೆ. ಆನಂತರ ಅವರೇ ಹೇಳ್ಕೊಳ್ತಾರೆ, ನಾನು ಬಂಡೆ ಅಂತೇಳಿ, ಬಂಡೆ ಹೃದಯ ಅವ್ರದ್ದು ಅಂಥೇಳಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವ್ಯಂಗ್ಯ ಮಾಡ್ತಾರೆ. 60 ವರ್ಷದಿಂದ ಲೂಟಿ ಮಾಡೋದನ್ನ ಕಲ್ತಿದ್ದಾರೆ ಕಾಂಗ್ರೆಸ್ನವರು, ಮೀನಿಗೆ ಎರೆಹುಳು ಹಾಕೋದನ್ನ ಕಲ್ತಿದ್ದಾರೆ ಅಂಥೇಳಿ ಅಶೋಕ್ ಅವರ ಬಗ್ಗೆ ಹೇಳ್ತಾರೆ. ಮತ್ತು ಚಿನ್ನದ ಬಿಸ್ಕೆಟ್ ತೋರಿಸಿ ಎಕರೆ ಗಟ್ಟಲೆ ಜಮೀನು ಹೊಡೆಯಬಹುದು ಅಂಥೇಳಿ ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮೊದಲು ಜಮೀನು ನಾವೇ ಕೊಟ್ಟಿದ್ದು ಕಾಂಗ್ರೆಸ್ ವಿರುದ್ಧ ಈಗಂತೇಳಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಯಾವ ಹೆಸರ ಮೇಲೆ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ಭೂಮಿ ಸದ್ಯ ಇಲ್ಲಲ್ಲ, ಯಾವ್ದು ನಮ್ಮ ಹಕ್ಕು ಅಂತ ಕೇಳಕ್ ಸದ್ದು ಬರ್ಬೇಕಲ್ಲ, ಕೇಳಿಸ್ಬೇಕು. ವಿಧಾನಸೌಧಕ್ಕೆ ಎಲ್ಲಿದ್ರೆ ಏನು ಬರಲ್ಲ. ನಮ್ಮ ಹಿರಿಯರು ಏನ್ ಹೇಳಿದ್ದಾರೆ, ಸ್ವಲ್ಪ ಜೋರಾಗಿಲ್ಲ, ನಮ್ಮ ಭೂಮಿ ನಮ್ಮ ಭೂಮಿ. ನೋಡ ಅಲ್ಲಾರ್ಗು ಬೇಡ ಅಂತ ಕೊಟ್ಬಿಡಕ್ ಡಿ ಕೆ ಶಿವಕುಮಾರ್ ರೆಡಿ ಇದ್ದಂಗ ಅವರ ಲಾಸ್ಟ್ ಚಿನ್ನದ ರೇಟ್ ಅಂತ ಕೊಡ್ತಾರಂತೆ ನೋಡಪ್ಪ. ಅದಕ್ಕೆ ನಮ್ಮ ಭೂಮಿ ನಮ್ಮ ಭೂಮಿ. ಬಂಧುಗಳೇ, ನಮ್ಮ ಗಾದೆ ಮಾತಿದೆ, ಕೈ ಕೆಸರಾದರೆ ಕೈ ಕೆಸರು ಮಾಡ್ಕೊಂಡಿರ ಬಾಯಿ ಮೊಸರು ಮಾಡ್ಕೋಣ ವಿದ್ಯೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಕೆಲವರೆಲ್ಲ ಬಂದಿಲ್ಲ, ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ ಹೇಳಿ, ನಮ್ ಪಕ್ಕದ ಮನೆ ಏನಾಗ್ತದ ನನಗೂ ಅದೇ ಆಗುತ್ತೆ, ನನ್ ಬರಲ್ಲ ಬಿಡು. ಅವನದು ಮಗ ನನಗೂ ಗೊತ್ತದಪ್ಪ, ನಾನು ಆರಾಮಾಗಿ ಮನೆಗಿರ್ತೀನಿ, ಟಿವಿಯಲ್ಲೆಲ್ಲ ಸೀರಿಯಲ್ ಹಾಕೊಂಡು ನೋಡ್ಕೊಂಡಿರ್ತೀನಿ. ಈ ತರದ ಜನ ಇದಾರಲ್ಲ, ಇದರಿಂದನೇ ನಾವು ಹಾಳಾಗೋದು. ಈ ಪಾಕಿಸ್ತಾನದಲ್ಲಿ ನಮ್ಮ ಯುದ್ಧ ಮಾಡ್ತಾ ಇದಾರಲ್ಲ, ಕಷ್ಟ ಬಿದ್ದು ಯುದ್ಧ ಮಾಡ್ತಾ ಇದ್ದಾರೆ. ಪ್ರಾಣ ಅಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತಿದ್ಯಾ? ಅವ್ರ ಹೆಂಡತಿ ಮಕ್ಕಳು ಅವ್ರನ್ನ ಯುದ್ಧಕ್ಕೆ ಕಳಿಸ್ಬೇಕಾದ್ರೆ ಏನ್ ನಗ್ನಗ್ತಾ ಕಳಿಸ್ತಾರ, ಕಣ್ಣಲ್ಲಿ ನೀರ್ ಹಾಕ್ತಾರೆ. ನಮ್ಮ ಮಗ ಹೋಗ್ತಾ ಇದ್ದಾನೆ, ನನ್ನ ತಮ್ಮ ಹೋಗ್ತಾ ಇದ್ದಾನೆ, ನನ್ನ ಗಂಡ ಹೋಗ್ತಾ ಇದ್ದಾನೆ.